ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸನ್ನಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ 2024-25ನೇ ಸಾಲಿನ SSP ಸ್ಕಾಲರ್ಶಿಪ್ಪಿಗೆ ಅರ್ಜಿ ಸಲ್ಲಿಸಿದ್ದೀರಾ ಅಂಥ ಸ್ಟೂಡೆಂಟ್ಸ್ಗೆ ಇಲಾಖೆ ಕಡೆಯಿಂದ ನಿಮಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ನೀವು SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ ಮೇಲೆ ನೀವು ಯಾವೆಲ್ಲ ಕೆಲಸ ಮಾಡಬೇಕು ಅಂತ ಇಲ್ಲಿ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ. ಫ್ರೆಂಡ್ಸ್, ನಮ್ಮ ಚಾನಲ್ನ ಫಸ್ಟ್ ಟೈಮ್ ಯಾರಾದರೂ ವಿಸಿಟ್ ಮಾಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಜಾಯಿನ್ ಆಗಿ. ಇದೇ ಥರದ ಹೆಚ್ಚಿನ ವಿಷಯನ ಗ್ರೂಪಲ್ಲಿ ಶೇರ್ ಮಾಡ್ತಿರ್ತೀವಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು, ನೀವು SSP ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕುವಾಗ ನೀವು SSLC, ಜಾತಿ ಆದಾಯ ಮತ್ತು ಶೈಕ್ಷಣಿಕ ವಿವರ ತಾಳೆಯಾಗದಿದ್ದಲ್ಲಿ ಅಂಥ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡಲಾಗುವುದಂತ ಇಲ್ಲಿ ಹೇಳಿದ್ದಾರೆ. ಹಿಂಗಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ನಿಮ್ಮದು ಮಾರ್ಕ್ಸ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ನಲ್ಲಿ ಏನಾದರೂ ಹೆಸರು ಡಿಫ್ರೆಂಟ್ ಬಂತು ಅಂದರೆ ಅಂಥ ಅಪ್ಲಿಕೇಶನ್ನು ರಿಜೆಕ್ಟ್ ಮಾಡ್ತೀವಿ ಅಂತ ಇಲಾಖೆ ಕಡೆಯಿಂದ ಹೇಳ್ತಾ ಇದ್ದಾರೆ. ಕೆಳಗಡೆ ನೀವು ಇನ್ನೊಂದು ನೋಡ್ಬೋದು ಇಂಟ್ರೊಡಕ್ಷನ್ನು. ವಿದ್ಯಾರ್ಥಿಯು ಅರ್ಜಿಯಲ್ಲಿ ಯಾವುದೇ ತಪ್ಪಾದ ಮಾಹಿತಿಯನ್ನು ನೀಡಿದರೆ ಮತ್ತು ಬೇರೆಯವರ ಹೆಸರಿನಲ್ಲಿರುವ ದಾಖಲೆಗಳನ್ನು ಒದಗಿಸಿದರೆ ಅಂತಹ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡಲಾಗುವುದು. ಇಲ್ಲಿ ನಿಮ್ಮದು ಅಕಸ್ಮಾತ್ ಯಾವುದೋ ಒಂದು ಡಾಕ್ಯುಮೆಂಟ್ ಮಿಸ್ ಆಗಿ ನೀವು ಗಡಿಬಿಡಿಯಲ್ಲಿ ಯಾವುದೋ ಬೇರೆಯೊಬ್ಬರದು ಅಪ್ಲಿಕೇಶನ್ ಹಾಕುವಾಗ ಯಾರೊಬ್ಬರದ ಡಾಕ್ಯುಮೆಂಟ್ ತೊಗೊಂಡು ನೀವು ಹಾಕಿದರೆ ಅಂಥ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಮಾಡ್ತೀವಿ ಅಂತ ಇಲ್ಲಿ ಹೇಳಿದ್ದಾರೆ. ಆಮೇಲೆ ನಿಮ್ಮದು ಸ್ಟೂಡೆಂಟ್ಸ್ದು ಭಾಳ ಜನ ಕೇಳ್ತಾ ಇದ್ರಿ, ಸರ್ ನಾ ಈಗ SSP ಅಪ್ಲಿಕೇಶನ್ ಹಾಕಿದ್ದೀನಿ, ನಮ್ಮದು ಕ್ಯಾಸ್ಟ್ ಇನ್ಕಮ್ ಮುಗಿದೋಗಿದೆ ಸರ್, ಎಡಿಟಿಂಗ್ ಆಪ್ಷನ್ ಬಿಡಲ್ಲವ ಅಂತ ಕೇಳ್ತಾ ಇದ್ರಿ. ನಿಮಗೆ ಎಡಿಟಿಂಗ್ ಆಪ್ಷನ್ನು ಡಿಪಾರ್ಟ್ಮೆಂಟ್ ಕಡೆ ಹೋಗಿ ನೀವು ಎಡಿಟಿಂಗ್ ಮಾಡಿಸ್ಕೊಬೇಕಾಗಿರುತ್ತೆ. ಅಂದರೆ ನಿಮ್ದು ಏನಾದರೂ ತಪ್ಪಾಗಿದ್ದಂದರೆ ಅದನ್ನು ಹೋಗಿ ಡಿಪಾರ್ಟ್ಮೆಂಟ್, ಇವಾಗ SC ST ಸ್ಟೂಡೆಂಟ್ಸು ಸಮಾಜ ಕಲ್ಯಾಣ ಇಲಾಖೆ ಆಫೀಸ್ಗೆ ಹೋದರೆ ಅಲ್ಲಿ ನಿಮ್ದು ಏನಾದರೂ ತಪ್ಪಿತ್ತು ಅಂದರೆ ವಿತ್ ಪ್ರೂಫ್ ತೊಗೊಂಡು ಹೋಗ್ಬೇಕು. ನಿಮ್ದು ಯಾವ ಡಾಕ್ಯುಮೆಂಟ್ ತಪ್ಪಾಗಿದೆ ಆ ಡಾಕ್ಯುಮೆಂಟ್ ದಾಖಲಾತಿ ತೆಗೆದುಕೊಂಡು ಹೋಗಿ ನೀವು ಎಡಿಟಿಂಗ್ ಮಾಡಿಸ್ಕೊಬೋದು. ನಿಮ್ದು ಏನು ತಪ್ಪಾಗಿದೆ ಏನಿಲ್ಲ ಅನ್ನೋದು ತಿದ್ದುಪಡಿ ಮಾಡಿಸ್ಕೊಬೋದು. ಹಾಗೆ OBC ಸ್ಟೂಡೆಂಟ್ಸ್ ಕೂಡ ಹಿಂದುಳಿದ ಕಲ್ಯಾಣ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗಳಲ್ಲಿ ಅವಕಾಶ ನೀಡಲಾಗಿದ್ದು ಸದರಿ ವಿದ್ಯಾರ್ಥಿಗಳು ತಿದ್ದುಪಡಿ ಮಾಡಬೇಕಾಗಿದ್ದಲ್ಲಿ ಸೂಕ್ತ ದಾಖಲೆಗಳೊಂದಿಗೆ ಸದರಿ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು ಅಂತ ಹೇಳಿದ್ದಾರೆ. ನಿಮಗೆ ಏನಾದರೂ ತಪ್ಪಾಗಿದ್ದರೆ ನಿಮಗೆ ಸಂಬಂಧಪಡುವ SC STಗೆ ಸಮಾಜ ಕಲ್ಯಾಣ ಇಲಾಖೆ, OBCಗೆ ಹಿಂದುಳಿದ ಕಲ್ಯಾಣ ಇಲಾಖೆ, ಮೈನಾರಿಟಿ ಸ್ಟೂಡೆಂಟ್ಸ್ಗೆ ಅಲ್ಪಸಂಖ್ಯಾತರ ಇಲಾಖೆಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ ಯಾವುದಾದ್ರೂ ತಪ್ಪಿತ್ತಂದರೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ ತೆಗೆದುಕೊಂಡು ಹೋಗಿ ನೀವು ತಿದ್ದುಪಡಿ ಮಾಡಿಸ್ಕೊಬೋದು. ಆಮೇಲೆ ಸ್ಟೂಡೆಂಟ್ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು, ಇವಾಗ ಅಪ್ಲಿಕೇಶನ್ ಆಗ್ತಿರೋ ಸ್ಟೂಡೆಂಟ್ಸು ಒಬ್ಬೊಬ್ಬ ಸ್ಟೂಡೆಂಟ್ಸ್ಗೆ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಇರುತ್ತೆ ಅಂತ ಗೊತ್ತಿರಲ್ಲ. ಅಂಥ ಸ್ಟೂಡೆಂಟ್ಸು ಯಾರ್ದು ಇನ್ನೂ ಲಿಂಕ್ ಆಗಿಲ್ಲ, ಆಧಾರ್ ಕಾರ್ಡಿಗೆ ಬ್ಯಾಂಕ್ ಅಕೌಂಟ್ ಯಾರ್ದು ಲಿಂಕ್ ಆಗಿಲ್ಲ ಅಂಥ ಸ್ಟೂಡೆಂಟ್ಸು ಅಪ್ಲಿಕೇಶನ್ ಹಾಕಿ 30 ಒಳಗಡೆ ನೀವೇನಾದರೂ ಆಧಾರ್ ಕಾರ್ಡಿಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿಸ್ಕೊಂಡಿಲ್ಲ ಅಂದರೆ ನಿಮ್ಮದು ಅರ್ಜಿನ ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ನಿಮ್ಮದು ಇಲ್ಲಿ ಕೆಳಗಡೆ ನೋಡ್ಬೋದು, ವಿದ್ಯಾರ್ಥಿ ವೇತನ ಅರ್ಜಿ ಸಲ್ಲಿಸುವ ಮೊದಲು, ಇವಾಗ SSP ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸುವ ಮೊದಲು ಯಾರಾದರೂ ಹಾಸ್ಟೆಲ್ ಆಗಿದ್ದರೆ ಅಂಥ ಸ್ಟೂಡೆಂಟ್ಸು ನಿಮ್ಮದು ಡಾಟಾನ SHP ಅಥವಾ HMIS ತಂತ್ರಾಂಶದಲ್ಲಿ ದಾಖಲಿಸಿದ ನಂತರ ನೀವು ಅಪ್ಲಿಕೇಶನ್ ಹಾಕಬೇಕು. ಅಕಸ್ಮಾತ್ ನೀವೇನಾದರೂ ಮುಂಚೆ ಹಾಸ್ಟೆಲ್ ಆಗಿದ್ದು ನಿಮ್ಮದು ಹಾಸ್ಟೆಲಿನ ಡಾಟಾ SSP ಕೊಟ್ಟಿಲ್ಲ ಅಂತ ಅಂದಿದ್ರೆ ನೀವು ಅಪ್ಲಿಕೇಶನ್ ಹಾಕಿದರೆ ಅದನ್ನು ಕೂಡ ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮದೇನಾದರೂ ಇವಾಗ ಆಧಾರ್ ಸೀಡಿಂಗು ಮತ್ತು NPC ಮ್ಯಾಪಿಂಗ್ ಏನಾದರೂ ಸ್ಥಿತಿ ತಿಳಿಬೇಕಂದ್ರೆ ನೀವು DBT ಆ್ಯಪ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ. DBT ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನೋಡ್ಕೊಬೋದು. ಅದರಲ್ಲಿ ನಿಮಗೆ SSP ಅಮೌಂಟ್ ಬಂದಿದೆನಾ, ಇನ್ನೂ ಎಲ್ಲಿಗಿದೆ ಪ್ರೊಸೆಸಿಂಗ್ ಅಂತ ಕೂಡ ಇಲ್ಲಿ ಸ್ಟೇಟಸ್ ಕೂಡ ಚೆಕ್ ಮಾಡ್ಕೊಬೋದು. ಆಮೇಲೆ ಕೆಳಗಡೆ ಬಂದರೆ ಇದೇ ಮೇನ್ ಇಂಪಾರ್ಟೆಂಟ್, ಇದನ್ನು ಮಾಡಿಲ್ಲ ಅಂದರೆ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗಲ್ಲ. ನೀವು ಯಾರೆಲ್ಲ ಇವಾಗ SSP ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿದ್ದೀರಾ ಅಂಥ ಸ್ಟೂಡೆಂಟ್ಸು 1/10/2024 ನಂತರ ನೀವು ವ್ಯಾಸಂಗ ಮಾಡುತ್ತಿರುವ ತಾಲೂಕಿನ ಸಂಬಂಧಪಟ್ಟ ಸಹಾಯಕ ನಿರ್ದೇಶಕರ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ ಅಥವಾ ಗ್ರಾಮ 1 ಕರ್ನಾಟಕ 1 ಕೇಂದ್ರಗಳಿಗೆ ಭೇಟಿ ನೀಡಿ ಆಧಾರ್ ಆಧಾರಿತ ಬಯೋಮೆಟ್ರಿಕ್ KYC ಮಾಡುವುದು. ಸದರಿ ಪ್ರಕ್ರಿಯೆ ಉಚಿತವಾಗಿದ್ದು ವಿದ್ಯಾರ್ಥಿಯು ಆಧಾರ್ ಬಯೋಮೆಟ್ರಿಕ್ KYC ಮಾಡಿಸಲು ಯಾವುದೇ ಹಣ ಪಾವತಿ ಮಾಡುವಂತಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಇವಾಗ ಯಾರೆಲ್ಲ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ದೀರಾ ಅಂಥ ಸ್ಟೂಡೆಂಟ್ಸ್ಗೆ ನಿಮಗೆ ಉಚಿತವಾಗಿ ಕರ್ನಾಟಕವನ್ನು, ಗ್ರಾಮವನ್ನು ಅಥವಾ ನಿಮಗೆ ಅಲ್ಲಿ ಹೋಗೋಕ್ಕಾಗಿಲ್ಲ ಅಂದರೆ ನಿಮಗೆ ಸಮಾಜ ಕಲ್ಯಾಣ ಇಲಾಖೆ
ಇಂಥ ಆಫೀಸ್ ಕಚೇರಿಗಳಿಗೆ ಹೋಗಿ ನೀವು ಆಧಾರ್ ಬಯೋಮೆಟ್ರಿಕ್ ಅಂದರೆ ನೀವು ಹೋಗಬೇಕಾದ್ರೆ ನೀವು ಒಂದು ಆಧಾರ್ ಕಾರ್ಡ್ ತೊಗೊಂಡು ನಿಮ್ಮ ಎಸ್ ಎಸ್ ಪಿ ಪಾಸ್ವರ್ಡ್ ತೊಗೊಂಡು ಹೋಗಿ ನಿಮ್ಮ ಹತ್ತಿರದ ಕರ್ನಾಟಕವನ್ನು ಅಥವಾ ಗ್ರಾಮವನ್ಗೆ ತೆರಳಿ, ಇಲ್ಲಾಂದರೆ ಸಮಾಜ ಕಲ್ಯಾಣ ಇಲಾಖೆ ಆಫೀಸಿಗೆ ಭೇಟಿ ನೀಡಿ ನೀವು ಹಾಕಬೇಕು. ಹಾಕಿ ನೀವು KYC ಮಾಡಿಕೊಂಡ್ರೆ ಮಾತ್ರ ನಿಮ್ಮದು ಅಪ್ಲಿಕೇಶನ್ ಸಕ್ಸಸ್ ಆಗುತ್ತೆ. ಆಮೇಲೆ ನಿಮ್ಮದು ಮುಂದಿನ ಪ್ರೊಸೆಸಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅಕಸ್ಮಾತ್ ನಾವು SSP ಸ್ಕಾಲರ್ಶಿಪ್ ಹಾಕಿ ಸುಮ್ಮನೆ ಮನೆಯಲ್ಲಿ ಕುಂತ್ಕೊಂಡಿವಂದರೆ ನಿಮ್ಮದು ಅಪ್ಲಿಕೇಶನ್ ವೆರಿಫಿಕೇಷನ್ ಮಾಡೋಲ್ಲ. ಅದಕ್ಕೆ ಯಾರೆಲ್ಲ 1/10/2024 ನಂತರ ಯಾರೆಲ್ಲ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ದೀರಾ ಅಂಥ ಸ್ಟೂಡೆಂಟ್ಸು ಆದಷ್ಟು ನಿಮಗೆ ಯಾವಾಗ ಫ್ರೀ ಆಗ್ತೀರಾ ಆವಾಗ ಹೋಗಿ ಒಂದು 2 ನಿಮಿಷದ ಕೆಲಸ, ಹೋಗಿ ನಿಮ್ದು ಏನಿಲ್ಲ ಭಾಳಲ್ಲಿ ಹೋಗಿ ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ SSP ಪಾಸ್ವರ್ಡ್ ತೆಗೆದುಕೊಂಡು ಹೋಗಿ ನಿಮ್ಮ ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ OTP ಕಳಿಸ್ತೀರ. OTP ಹೇಳಿದ ಮೇಲೆ ನೀವು ಹಾಕಿ ಬಂದರೆ ಆಯಿತು, ಮುಗಿದೋಯ್ತು ನಿಮ್ದು ಅಷ್ಟೇ. KYC ಮಾಡಿಕೊಂಡ್ರೆ ನಿಮ್ಮದು ಮುಂದಿನ ಪ್ರೊಸೆಸಿಂಗ್ ಎಲ್ಲ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅವರೆಲ್ಲ ನೀವು ಹಾಕಿರೋ ಅಪ್ಲಿಕೇಶನ್ ಎಲ್ಲ ವೆರಿಫಿಕೇಷನ್ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್.